ತಾಲೂಕಿನ ಮಂಡಲಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡ ಮಕ್ಕಳ ಮಂಡಲಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ. ಕೂಲಿ 30,282 ಎನ್ಆರ್ಜಿ ಹಾಜರಾತಿ. ಸಾಮಗ್ರಿ 2,10,000 ಖರ್ಚು. ಒಟ್ಟು 2,40,082 ರೂಪಾಯಿಗಳು ವೆಚ್ಚದ ಶೌಚಾಲಯವು ಪೂರ್ಣಗೊಂಡಿಯಲ್ಲಿ ಶೌಚಾಲಯ ಪ್ಲಾನ್ ಎಸ್ಟಿಮೇಟ್ 5,20,000 ರೂಪಾಯಿ ಇದ್ದಲ್ಲಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಹೋಗುವುದಾದರೆ ಎಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರ್ಧದಲ್ಲಿ ನಿಂತಿರುವ ಶಾಲೆಯ ಮಕ್ಕಳ ಶೌಚಾಲಯವು ಪೂರ್ಣಗೊಳಿಸಿ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಶೌಚಾಲಯವನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳ ಶೌಚಾಲಯವನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು ಎಂದು ಮೌಖಿಕವಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರಾದ ಶಿವಮೂರ್ತಿ ದಳವಾಯಿ ಹಾಗೂ ಸರ್ವ ಸದಸ್ಯರು ಮನವಿಯನ್ನ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಪ್ರಕ್ರಿಯೆ ನೀಡದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಿಂಚಿತ್ತೂ ಯೋಚಿಸದೇ ಇರುವುದು ವಿಪರ್ಯಾಸ. ಯಾವುದೇ ರೀತಿಯಿಂದ ಕರ್ನಾಟಕ ಸರ್ಕಾರ ಜನರಿಗೋಸ್ಕರ ಎನ್ಆರ್ಜಿ ಯೋಜನೆಯನ್ನ ಸುಗಮವಾಗಿ ಬಳಸಿಕೊಂಡು ಜನರು ಉದ್ಧಾರಕ್ಕೋಸ್ಕರ ಯೋಜನೆಯನ್ನ ಕಲ್ಪಿಸಿಕೊಟ್ಟಿದೆ. ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯಾಲಯ ಸಿಬ್ಬಂದಿಗಳು ಡಿಜಿಟಲ್ ಮಾಧ್ಯಮದಲ್ಲಿ ಯಾವುದೇ ರೀತಿಯಿಂದ ಫೋಟೋಗಳು ಅಪ್ಲೋಡ್ ಮಾಡುವುದಿಲ್ಲ. ಪೂರ್ಣಗೊಂಡ ಶೌಚಾಲಯದಲ್ಲಿ ಸಂಪೂರ್ಣ ಮೊತ್ತ ಬಿಡುಗಡೆಗೊಂಡಿರುತ್ತದೆ. ಇದಕ್ಕೆ ತಕ್ಕಂತೆ ಮೇಲಾಧಿಕಾರಿಗಳು ಗಮನದಲ್ಲಿರಿಸಿಕೊಂಡು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶೌಚಾಲಯವನ್ನು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸಂಪೂರ್ಣಗೊಳಿಸಬೇಕು ಎಂದು ಈ ಮೂಲಕ ಶಾಲೆಯ ಅಧ್ಯಕ್ಷರಾದ ಶಿವಮೂರ್ತಿ ದಳವಾಯಿ ಹಾಗೂ ಮಂಡಲಗೇರಿ ಗ್ರಾಮಸ್ಥರ ದೂರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕ್ಕನೂರ್.